ಗೈಸ್. ಆಗಸ್ಟ್ 12. ಇವಾಗ ಎದ್ದಿದ್ದೀನಿ, 7 ಗಂಟೆ ಅನಿಸುತ್ತೆ. 7:15 ಮನೆ ಬಿಡಬೇಕು. ಇನ್ನೂ ಏನೂ ರೆಡಿಯಾಗಿಲ್ಲ, ಏನಿಲ್ಲ, ಅದೆಲ್ಲ ಆಗುತ್ತೆ. ಬಟ್ ನೈಟ್ ಫುಲ್ಲು ಮಳೆ, ಏನು ಅಂತಾನೆ ಹೇಳಿಲ್ಲ. ನಾಳೆ ಇವತ್ತು ಫಸ್ಟ್ ಡೇ ಆಫ್ ಸೆಕೆಂಡ್ ಇಯರ್, 3rd ಸೆಮ್. ಫುಲ್ಲು ಮಳೆ ನೈಟು, ಫುಲ್ಲು ಗುಗ್ಗು, ಫುಲ್ಲು ಚಳಿ. ನಾನು ತಲೆ ಸ್ನಾನ ಮಾಡಬೇಕು ಇವಾಗ. ನಿಜ ಹೋಗೋಕೆ ಮನಸ್ಸಿಲ್ಲ ನನಗೆ. ಅಮ್ಮ ಫಸ್ಟ್ ಡೇನೇ ಹಂಗೆಲ್ಲ ಮಾಡಬಾರ್ದು, ಹೋಗು ಅಂತವ್ರೆ. ಕ್ಲಾಸಲ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ಯಾರು ಬರ್ತಾಯಿದ್ದಂತೆ. ನಾನು ಒಬ್ಬಳೇ ಹೋಗ್ತೀನಿ ಅನ್ಸುತ್ತೆ. ಅಪೂರ್ವ ಒಬ್ಬಳು ಬರ್ತಾ ಇದ್ದಾರೆ, ಇನ್ನು ಯಾರು ಬರ್ತಾರೆ ಗೊತ್ತಿಲ್ಲ. ನಿದ್ದೆ ಬೇರೆ ಬರ್ತಾಯಿದೆ. ನೈಟೆಲ್ಲ ಮಲ್ಗೋಕ್ಕೆ ಆಗಿದೆ. ನಾನು ಈವ್ನಿಂಗ್ ಮಲ್ಕೊಂಬಿಟ್ಟಿದ್ನ, ನೈಟ್ ಒಂದು 3ವರೆಗೂ ನಿದ್ದೆ ಬಂದಿಲ್ಲ. ಆಮೇಲೆ 4ಇಂದ ಫುಲ್ಲು ಗುಡುಗು ಬಂದಾಗ ನಂಗೆ ಭಯ ಆಗಿ ಎದ್ಬಿಡ್ತೀನಿ. ಎದ್ದಿದ್ದೆ, ಅದ್ರಲ್ಲಿ ಹಸು ಬೇರೆ 4ಇಂದ ಅಂದರೂ ಹೆಂಗೋ ಮಲಗಿದ್ದೆ. ಇವಾಗ ಹೆಂಗೆ ಹೋಗ್ತೀನ, ಆಯಿತು ಹೋಗೋಣ, ಹೆಂಗೋ ಬನ್ನಿ. ಕಾಲೇಜ್ಗೆ ಹೋಗಿ ರೆಡಿ ಆಗಿ, ಇವಾಗ ರೆಡಿ ಆಗ್ತೀನಿ, ಆಮೇಲೆ ಹೋಗೋಣ ಬನ್ನಿ. ಅಪೂರ್ವ ಹೇಳ ಅಪೂರ್ವ, ಹೆಂಗ ಅನ್ಸ್ತಾ ಇದೆ ಅಪೂರ್ವ ನಿಂಗೆ ಸೆಕೆಂಡ್ ಇಯರ್ಗೆ ಸೀನಿಯರ್ ಆಗಿ? ಅವರು ನಮ್ಮ ಮಾಯ ಆಂಟಿ ಪಾಪ ಕಸ ಗುಡಿಸಿ ನೀಟಾಗಿ ಒರೆಸ್ತವ್ರೆ. ಫ್ಲೋರ್ ಹೊಡಿಸಿ ಪಳ ಅಂತ ಹೊಳಿತಾ ಇದೆ. ಇವಳು ತಿಂಡಿ ಪೋತಿ. ನಮ್ಮ ಗ್ಯಾಂಗಲ್ಲಿ, ನಮ್ಮ ಕ್ಲಾಸಲ್ಲೇ ಎದ್ದೆತ್ತೀನಂದ್ರೆ ಇವಳು ಒಬ್ಳೆ. ಆಯ್ತು, ಇವಾಗ ಕ್ಲಾಸಿಗೆ ಬಂದಾಯ್ತು. ರಶ್ ಬಸ್ಸಲ್ಲಿ 9:30 ಬಂದಿದ್ದೀನಿ. ಯಾವಾಗಲೂ ಲೇಟ್ ಆಗ್ಬಿಡ್ತಾರೆ. ಓಕೆ, ಇವಾಗ ಸೀನಿಯರ್ ಅಪೂರ್ವ ಏನು ಹೇಳಿ? ನಮ್ಮ ಕ್ಲಾಸಲ್ಲಿ ಇಷ್ಟೇ ಜನ ಬಂದಿರೋದು, ಇಲ್ಲೊಂದಿಷ್ಟು ಬಾಯ್ಸ್ ಅವ್ರೆ ಅಷ್ಟೇ. ನೀ ಯಾಕ ಕುತ್ಕೊಂಡ್ಬಿಟ್ಟೆ? ಇವನ್ ಗಾಯ ಮಾಡ್ಬಿಟ್ಟವನೆ. ಸುಹಾಸ್ ಮಾಡಿರೋದು. ಸುಹಾಸ್ ಅಂತ ಯಾರು ಮಕ್ಕ ತೋರಿಸ್ತಾರ ಇಲ್ಲಿ. ಇವಳು ಅಪೂರ್ವನ ಎಲ್ಲ ಕುಸುಮ. ಇವಳು ತೋರ್ಸು ಏನಾದ್ರು. ಅಪೂರ್ವ ಜೂನಿಯರ್ಸ್ನ ಹಿಡಕ್ ನೋಡ್ತಾವಳೆ. ಇಲ್ಲ, ಹಿಡಕ್ ನೋಡೋದು ಎಲ್ಲಿಂದ? ನಮ್ಗೆ ಕ್ಲಾಸ್ ಇಲ್ಲ ಅಂದ್ರೆ ಇದೇ ನಮ್ ಕ್ಲಾಸಲ್ಲಿ ಮಾಡೋದು. ಇದ್ರದ್ದು ಮಾಲೀಕ ಅವನೇ, ಲೂಡೋ ಮಾಲೀಕ ಮಂಜ. ಗಾಯ್ಸ್ ತೋರ್ಸಿಲಿ, ಲೂಡೋ ಮಾಲೀಕ ಮಂಜ ಅಂತ. ಓಕೆ, ತೋರ್ಸಾಯ್ತು. ದೀಪ್ತಿ ಏನು ಮಾಡ್ತಾಳೆ? ದೀಪ್ತಿ ಬುಕ್ಕು ಏನೋ ನಿಮ್ದು ಬಿತ್ತು. ದೀಪ್ತಿ ಅವರೇ, ನಿಮ್ದು ಕಾರ್ಡ್ ಬಿದ್ದೋಯ್ತು. ಮಾಡಬೇಕೇನಾದ್ರು ನನ್ನ ವ್ಲಾಗ್ ಹೇಳಿ. ನೀನು ನಂಗೆ ಸಬ್ಸ್ಕ್ರೈಬೇ ಮಾಡಿಲ್ಲ ತಾನೇ? ನೀನು ನನ್ನ ವ್ಲಾಗ್ ನೋಡಲ್ಲ ತಾನೇ? ಸಬ್ಸ್ಕ್ರೈಬ್ ಮಾಡಿಬಿಟ್ಟು. ಇವಳು ಬ್ಯಾಡ್ ಗರ್ಲ್, ಇವಳು ನೋಡಲ್ಲ, ಇವಳು ಬೇಡ. ಪವಿತ್ರ ಆಯ್ ಮಾಡಿ ಪವಿತ್ರ. ಜೂನಿಯರ್ಸ್ ಹುಡುಗಿರ್ನ ನೋಡಕ್ ಹೋಗೋನೆ, ಬರ್ಗೆಟ್ ಹೋಗೋಣ ಅಂದ್ರೆ. ಇದನ್ನ ಹಾಕ್ತೀನೋ ಕ್ಲಾಸಲ್ಲಿ ಯಾರು ಇಲ್ಲ. ಹೆಂಗಿತ್ತು ಫಸ್ಟ್ 2 ಪೀರಿಯಡ್ಸ್ ನಿಮ್ದು? ಪರವಾಗಿಲ್ಲ, ಚೆನ್ನಾಗಿತ್ತು. ನಾನು ಫಸ್ಟ್ ಡೇನೇ ಲೇಟ್, 10 ಗಂಟೆಗೆ ಬಂದಿರೋ. ನಾನು ಲೇಟ್ ಇವತ್ತು, ಫಸ್ಟ್ ಪೀರಿಯಡ್ ಬಂದಿಲ್ಲ. ಆಮೇಲೆ ಇಂಗ್ಲೀಷ್ ತೊಗೊಂಡ್ರು ಮ್ಯಾಮು, ಗ್ರಾಮರು ಸೇಮ್ ಟೀಚರು. ಅದಾದಮೇಲೆ IPSC ಮ್ಯಾಮ್ ಯಾವುದೋ ಹೊಸ ಸಬ್ಜೆಕ್ಟ್ ತೊಗೊತವ್ರು ಅಷ್ಟೇ. ಅಲ್ಲ ಇವಳು ಯಾರೋ ಹೊಸ ಅಡ್ಮಿಷನ್ ಇರ್ತಾರೆ ಅಂದರೆ ಯಾರೂ ಬಂದಿಲ್ಲ. ಹೊಸ ಟೀಚರ್ಸ್ ಅವರು ಯಾರೂ ಬಂದಿಲ್ಲ. ನಾಳೆ ನೆಕ್ಸ್ಟ್ ವೀಕಿಂದ ಬರ್ತಾರೆ. ಇವಳನ್ನ ನಂಬ್ಕೊಂಡು ನಾನೇ ಟೀಚರ್ಸ್ ಕೊಟ್ಟಿದ್ದ ಅಪ್ಡೇಟ್ಸ್ ನಾನು ಕೇಳ್ಬೇಡ್ರಿ ಗೈಸ್. ನೋಡೋಣ ಏನಾಗುತ್ತೆ. ಅನಾಮಿಕ ಯಾರಮ್ಮ? ದರ್ಶಿತಾ ಮ್ಯಾಮ್ ಹತ್ರ ಹೋಗೋಣ ನಡಿ ನೀನು. ಓಕೆ ಬನ್ನಿ. ಮುಂದೆ ನೀನು ನೋಡಿದ್ರೆ ಒಳ್ಳೆ ಹುಡುಗಿ ಪಾಪ ನನಗೋಸ್ಕರ ಅವಾಗವಾಗ ವ್ಲಾಗ್ ಮಾಡು ಅಂತ ನೆನೆಸ್ತಾಳೆ. ಅವಾಗವಾಗ ಫೋನ್ ಮೇಲೆ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರ ಕಮೆಂಟ್ ಬಿಲೋ. ಛೇ ಆಯಿತು. ಇವಾಗ ಅಲ್ಲಿ ನಮ್ಮ ಕಾಲೇಜ್ ಕ್ಯಾಂಟೀನ್ ಇವತ್ತು ಕ್ಲೋಸು ಇಲ್ಲ, ಅದು ಇನ್ನೂ ಓಪನ್ ಆಗಕ್ಕೆ ನೆಕ್ಸ್ಟ್ ವೀಕ್ ಆಗುತ್ತೆ. ಇನ್ನು
ಏನು ಈ ಯಾರಿಗೂ ಏನು ಹೇಳಿಲ್ಲ ಕಣೆ ಇವತ್ತಿನ ಕಾಲೇಜು ಅಂತ ಸರಿಯಾಗಿ. ಏನ್ ಮಾಡ್ತಾರೋ ಇಲ್ವೋ ಸುಮ್ಮನೆ ಬಂದಿದೀವಿ ಕಾಲೇಜ್ಗೆ ಅನಿಸ್ತೇನೆ ಫಸ್ಟ್ ಡೇ. ನಾನ್ ಬೇರೆ ಫಸ್ಟ್ ಡೇ ಅಂತ ತಲೆ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದೆ. ಫಸ್ಟ್ ಡೇ ಬಂದ್ರೆ ಇವಳು ಫಸ್ಟ್ ಡೇ ಫುಲ್ ಬೇಗ ಬಂದಿದ್ಲು. ಅಲ್ಲ ಫಸ್ಟ್ ಡೇ ಬಂದ್ರೆ ವರ್ಷ ಪೂರ್ತಿ ಒಳ್ಳೇದಾಗುತ್ತೆ ಅಂತ ನಮ್ಮಮ್ಮನ ಸ್ನಾನ ಮಾಡ್ಕೊಂಡು ಹೋಗು ಅಂತ ಅಂದ್ರು ಮನೇಲಿ. ಸೇಮ್ ಇವತ್ತು ಒಳ್ಳೇದಲ್ಲ ಯಾವ ಕಡೆ ಎದ್ ಬಂದ ಅಂತ ನಾನು ಏನೂ ಮಾಡ್ಸಿಲ್ಲ ಬೆಳಗ್ಗೆಯಿಂದ. ಇಂಗ್ಲಿಷ್ ಮ್ಯಾಮ್ ಒಬ್ರು ಮಾತ್ರ ಗ್ರಾಮರ್ ಬಿಡ್ಬೇಕು ತಾನೆ 11:30ಗೆ ಮನೆಗೆ ಬಿಡಲ್ಲ ಅಂತ. 11:30 ಮನೆ ಬಿಡ್ತಾರೆ ಅನ್ಕೊಂಡ್ರು ಚಿಕ್ಕ ಮಕ್ಳ ತರ ಫಸ್ಟ್ ಡೇ ಸ್ಕೂಲ್ ಬಿಟ್ಬಿಡ್ತಾರಲ್ಲ ಹಾಗೆ ಅನ್ಸುತ್ತೆ. ಸೊ ಇವಾಗ ಬಂದ್ರೆ ಸಮೋಸ ತಿನ್ಕೊಂಡು ಇನ್ನೊಂದು ಪೀರಿಯಡ್ ಇರುತ್ತೆ ಅನ್ಸುತ್ತೆ ಅಲ್ವಾ. ಅದು ಯಾರ್ಯಾರೋ ಬಂದಿಲ್ಲ ಅಂದ್ರೆ ಸರ್ರಾಗಿದೆ. ಅದು ಇವತ್ತು ನಮ್ಮ ಕ್ಲಾಸಲ್ಲಿ ಸ್ಟ್ರೆಂತ್ ಎಷ್ಟು ಗೊತ್ತಾ? 10 ಜನ. ಅದ್ರಲ್ಲಿ 9 ಜನ ಏನೋ ಅಷ್ಟೇ. ಈ 9 ಜನಕ್ಕೆ ಬಂದಿದೀವಿ. ಸ್ಟ್ರೆಂತ್ ಇರೋದು ಎಷ್ಟು? 35 ಜನ. ಅವರೆಲ್ಲ ಬುದ್ಧಿ ಇರೋರು, ರಜಾ ಹಾಕಿರೋರು. ನಾವುಗಳು ಬಂದಿದೀವಿ. ಫೀಸ್ ಪೇ ಮಾಡಿಲ್ಲಮ್ಮ. ನಾವಂತ ರಿಚ್ ಪೀಪಲ್ ಇದ್ರೆ ನಮ್ಮ ಹತ್ರ ದುಡ್ಡಿದೆ ಅಂತ ಎಲ್ಲರ ಹತ್ರ ಇರುತ್ತಾ? ನೀನೇ ಹೇಳು. ಏನ್ ಡೈಲಾಗ್ ಹೊಡಿತಾಳೆ. ಮನೇಲಿ ಫೋರ್ತ್ ಮಾಡಿ ಫೀಸ್ ಕಟ್ಸಿದೀನಿ. ಇವಾಗ ನೋಡಿದ್ರೆ ನೆಟ್ ಕ್ಲಾಸೇ ನಡೀತಾ ಇಲ್ಲ. ಓಕೆ ಇವಾಗ ಹೋಗ್ಬಿಟ್ಟು ಇರ್ಬೇಕು. 35 ಜನನು ಪೇ ಮಾಡಿದ್ರು. ನಂಗೆ ನಿಜ ಗೊತ್ತಿರ್ಲಿಲ್ಲ ಜಾಸ್ತಿ ಮಾರ್ಕ್ಸ್ ಬಂದ್ರೆ ಕಮ್ಮಿ ಮಾಡ್ತಾ ಇದ್ದಾರೆ. ಉಳಿಸ್ಬಿಟ್ಟು 10,000 ಏನೋ ಮಾಡ್ಬೋದಿತ್ತು. ನಾನು ಹೋಗಿ ಫುಲ್ ಫೀಸ್ ನಮ್ಮ ಅಕ್ಕಗೆ ಹೇಳಿ ನಿಮ್ಮ ಅಕ್ಕನ ದುಡ್ಡು ಉಳಿತಿತ್ತ ಹೋಗಿ ನೀವು ಈ ವ್ಲಾಗ್ ನೋಡಿ 10,000 ನಿಮ್ ತಂಗಿ ನಿಮ್ ಕೈಯ. ನಂಗೆ ನಿಜ ಯಾರು ಹೇಳಿಲ್ಲ. ಯಪ್ಪಲ್ಲ ಎಲ್ರಿಗೂ ಗೊತ್ತಮ್ಮ. ಗೊತ್ತಿರ್ಲಿಲ್ಲ. ಪ್ರಿನ್ಸಿಪಲ್ ಏನು ಲಾಸ್ಟ್ ಟೈಮ್ ಏನು ಕಮ್ಮಿ ಮಾಡಿರ್ಲಿಲ್ಲ. PU ಅಲ್ಲಿ ನಿಮ್ ಡಿಸ್ಟಿಂಕ್ಷನ್ ಬಂದಿದ್ರು. ಈ ಸಲ ಏನು 9 ಪಾಯಿಂಟ್ ಮೇಲೆ ಬಂದ್ಬಿಟ್ರೆ 9.5 ಬಂದಿರೋದು 2 ಬಂದಿರೋದು ಅದು ಜಾಸ್ತಿನೇ. ಸೊ ಕಮ್ಮಿ ಮಾಡ್ತಿದ್ರಂತೆ. ನೆಕ್ಸ್ಟ್ ಇಯರ್ಗೆ ಮಾಡ್ಸೋಣ. ಈ ವರ್ಷ ಹೋಗಿದ್ದ ದುಡ್ಡು ಹೋಗ್ಲಿ. ಮಾರ್ಕ್ಸ್ನು ತ್ಯಾಗ ಮಾಡ್ಬಿಟ್ಟು. ಸೊ ಆಯ್ತು ಇವಾಗ ಹೋಗ್ಬಿಟ್ಟು ಸಮೋಸ ತಿನ್ನೋಣ ಬನ್ನಿ. ನಿಮ್ಗೇನು ಮೇಡಮ್ ಹಾಲು ಸಮೋಸನೂ ಆನಿಯನ್ ಸಮೋಸನ ಆರ್ಡ್ರ್ ಮಾಡೋಣ ಬನ್ನಿ ಮೇಡಮ್. ಆಯಿತು ಹೋಗ್ಬಿಟ್ಟು ತಿನ್ಕೊಂಡು ಕ್ಲಾಸ್ಗೆ ಹೋಗೋಣ. ಹೋಗೋ ಪೂರ್ವ ನೀನು. ಇದು ನನ್ನ ಸಮೋಸ, ಇದು ಅಪೂರ್ವ ಸಮೋಸ, ಇದು ಅಪೂರ್ವ. ಏನು ಸ್ಮೈಲ್ ಅಪೂರ್ವ ಅದು. ಲೆಸ್ ತಿನ್ನೋಣ ಬಾ. 40 ರೂಪೀಸ್ಗೆ ತಿನ್ನಿ ನಾವು ಇವತ್ತು. 500 ಸತಿ ಲೆಸ್ ತಿನ್ಕೊಂಡು ಕ್ಲಾಸ್ಗೆ ಹೋಗೋದು. ಇನ್ನ 1 ಪೀರಿಯಡ್ ಇದೆ ಅನ್ಸುತ್ತೆ ಮೇ ಬಿ. ಇಲ್ಲ ಅಂದ್ರೆ ಅಲ್ಲಿ ಕಡೆ ಇರೋರೆಲ್ಲ ನನ್ನ PU ಟೀಚರ್ಸು. ಇವಾಗ ನಮ್ಮ ಕ್ಲಾಸ್ಗೆ ಗೋಯಿಂಗ್. ನಮ್ಮ ಕ್ಲಾಸ್ ಮುಂಚೆ ಅಲ್ಲಿತ್ತು. ಇವಾಗ ಇಲ್ಲಿ ಯಾರೋ ಜೂನಿಯರ್ಸ್ ಹಾಕೋರಂತೆ. ಜೂನಿಯರ್ಸ್ ಅಂದರೆ ಫಸ್ಟ್ ಇಯರು. ಇದು ನಮ್ಗೆ ಹಾಕೋರೆ. ಈ ಕ್ಲಾಸ್ ಚೆನ್ನಾಗಿಲ್ಲ, ಒಂಚೂರು ಚೆನ್ನಾಗಿಲ್ಲ. ನನ್ವಿಟ್ ಅವಾಗ ಗಾಯ ಮಾಡ್ತಾನೆ. ಏನಾದರೂ ಹೇಳು ನನ್ವಿಟ್ ನನ್ನ ಲಾಗ್ಗೆ. ಏನಾದರೂ ಹೇಳು. ಹೆಂಗೆ ಬರ್ದೆ ನನ್ವಿಟ್ ಎಕ್ಸಾಮ್ನ? ಓಕೆ ನಮ್ಮ ಸೆಕೆಂಡ್ ಇಯರ್ ಕ್ಲಾಸು ಒಬ್ಬರು ಇಲ್ಲ. ಟೈಮ್ ಮಾತ್ರ 2:15 ಆಗಾಯಿತು. ಬಟ್ ಯಾರೂ ಬಂದಿಲ್ಲ. ಇವಳು ನಾನು ಇಬ್ಬರೇ. ನಾನಲ್ಲಿ ಕಾಣ್ತಾ ಇದ್ದೀನಿ ಮಿರರಲ್ಲ ಇಬ್ಬರೇ ಕ್ಲಾಸಲ್ಲಿ ಯಾರೂ ಇಲ್ಲ. ಯಾವಾಗ ಬರುತ್ತೆ ಈ ವ್ಲಾಗ್? ಬರುತ್ತೆ ಫುಲ್ ಲೇಟಾಗಿ ಬರುತ್ತೆ. ಲೇಟೆಸ್ಟ್ ಆಗಿ ಕೊಬ್ಬು ಯಾರಿಗೆ ಫೋನ್ ಎತ್ತಿದ್ದಲ್ಲ ನೋಡಿ. ಯಾರಿಗೆ ಮಾಡ್ತಿದ್ಯಾ? ಕುಸ್ಮಾಗ್ ಮಾಡ್ತಾರೆ ಅದು ಫೋನು. ಯಾರು ಫೋನ್ ಎತ್ತುತ್ತಾ ಇಲ್ಲ. ನಾನು ನಿಜ ಮನೆಗೆ ಹೋಗ್ತೀನಿ. ಎಲ್ಲರೂ ಬ್ಯಾಗ್ ಎತ್ಕೊಂಡು ಕ್ಲಾಸ್ ಮನೆಗೆ ಹೋಗ್ತಾರೆ. 9 ಜನದಲ್ಲಿ ಆಲ್ರೆಡಿ ಒಂದಿಬ್ಬರಾದರೂ ಹೋದ್ರು. ಇನ್ನೂ ಒಂದಿಬ್ಬರು NSSಗೆ ಹೋದ್ರು. ಇನ್ನೊಂದು ಆ ಕಡೆ ಯಾರೂ ಇಲ್ಲ ಬಾಯ್ಸು. ನಾನು ಇವಳಿಬ್ರೆ. ಇನ್ನು ಅವರಿಬ್ರು ಬಂದರೆ ನೋಡಬೇಕು. ಮ್ಯಾಮ್ಗೆ ಹೇಳ್ಬಿಟ್ಟು ಮನೆಗೆ ಓಡೋದು. ಅದೇ ಸರ್ ಹೇಳ್ಬಿಟ್ಟು ಮಾಳವಿಕಾ ಬಂದ್ಲು. ಮಾಳವಿಕಾ ಈ ಕ್ಲಾಸು ಮರ್ತೋಗಿ ಹಂಗೇ ಹೋಗ್ಬಿಟ್ಲು ಫಸ್ಟ್ ಇಯರ್ ಥರ. ಇಲ್ಲ ಮನೆಗೆ ಹಂಗೆ ಹೋಗ್ಬಿಟ್ಲು. ಕರ್ದಿಲ್ಲ ಅಂದರೆ ಹೋಗ್ಬಿಟ್ಟಿರೋಳು. ಲಾಸ್ಟ್ ಪೀರಿಯಡ್ ಕೂಡ ಏನೂ ಮಾಡಿಲ್ಲ. ಮ್ಯಾಮ್ ಬಂದಿದ್ರು. ಕ್ಲಾಸಲ್ಲಿ ಜನನೇ ಇರಲಿಲ್ಲ. ಮ್ಯಾಮ್ ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಸೊ ನೋಡಿ. ಓಕೆ ಸೊ ಆಗೋಯ್ತು ಇವತ್ತು. ಏನೂ ಮಾಡಿಲ್ಲ ಇವತ್ತೆಲ್ಲ ಬಂದ್ಬಿಟ್ಟು ಕಾಲೇಜ್ಗೆ. ಸೊ ನಾಳೆ ಕಂಟಿನ್ಯೂ ಮಾಡೋಣ ನಮ್ಮ ವ್ಲಾಗ್ನ ಗೈಸ್. ಬಾಯ್.